ಉತ್ತರಾಧಿಕಾರಿ ಭಾಗ 50. ಜೈ ತಕ್ಷಣವೇ ನಾಲಿಗೆನ ಮಡಚಿ, ನೀನು ನನಗೆ ಅತ್ಯಂತ ಸುಂದರಿಯಾಗಿ ಕಾಣಿಸ್ತೀಯ ಮಾಯಾ. ನೀನು ಎಲ್ಲಿ ನನ್ನ ತಿರಸ್ಕರಿಸ್ಬಿಡ್ತೀಯೋ ಅನ್ನೋ ಭಯದಿಂದ ನಿನ್ನನ್ನು ಬೆನ್ನಟ್ಟಲು ಹೆದರುತ್ತಿದ್ದೆ ಅಷ್ಟೆ. ನನಗಾಗ ಬೇರೆ ದಾರಿ ಇಲ್ಲದ ಕಾರಣ ಕೃಷ್ಣವೇಣಿಯನ್ನು ಬೆನ್ನಟ್ಟಿದ್ದೆ ಅಷ್ಟೆ. ನೀನು ನಿಜವಾದ ದೇವತೆ, ನನ್ನ ಕಣ್ಣಿಗೆ ನೀನೇ ಅತ್ಯಂತ ಸುಂದರವಾದ ಹೆಣ್ಣು ಅಂತ ನಕಲಿ ಪ್ರೀತಿಯ ಮಾತುಗಳನ್ನು ಆಡ್ತಾ ಇದ್ದ. ಆ ಒಂದು ಅಸಹ್ಯಕರ ಹಾಗೂ ಕ್ರೂರ ಮಾತುಗಳು ಕಾವ್ಯಾಳಲ್ಲಿ ಅಂದರೆ ಆ ಕೃಷ್ಣವೇಣಿಯಲ್ಲಿ ಯಾವುದೇ ಕೋಪವನ್ನು ತರಲಿಲ್ಲ. ಬದಲಾಗಿ ಜೈ ಮೇಲೆ ಅತೀವವಾದ ಅಸಹ್ಯವನ್ನು ಮೂಡಿಸ್ತು. ಆಕೆ ಸಂಪೂರ್ಣ ಮೌನವಾಗಿದ್ದು ಅವರ ಮಾತುಗಳಿಗೆ ಕನಿಷ್ಠ ಬೆಲೆಯನ್ನು ನೀಡದೆ ನಿರ್ವಿಕಾರಳಾಗಿ ನಿಂತಳು. ತನ್ನ ತಂದೆ ಆಸ್ಪತ್ರೆಯಿಂದ ಕರೆ ಮಾಡಿ ತಮ್ಮ ID ಕಾರ್ಡ್ ಸಂಧ್ಯಾಳ ಮಲಗುವ ಕೋಣೆಯ ಡ್ರೆಸ್ಸಿಂಗ್ ಟೇಬಲ್ ಡ್ರಾಯರ್ನಲ್ಲಿದೆ ಅಂತ ಹೇಳಿದ್ದು ಆಕೆಗೆ ನೆನಪಿಗೆ ಬಂತು. ಆ ಡ್ರಾಯರ್ನಲ್ಲಿ ಎಲ್ಲ ಪ್ರಮುಖ ದಾಖಲೆಗಳು ಇಡಲಾಗ್ತದೆ. ತಾನು ಮನೆಗೆ ಬರುತ್ತಿದ್ದೇನೆಂದು ತಿಳಿದಿದ್ದೆ ಉದ್ದೇಶಪೂರ್ವಕವಾಗಿ ತನ್ನನ್ನು ಕೆರಳಿಸಲು ಯತ್ನಿಸ್ತಿದ್ದಾಳೆ ಎಂಬುದು ಅವಳಿಗೆ ಗೊತ್ತಾಗಿ ಅರ್ಥ ಆಯಿತು. ತಂದೆ ನವೀಕರಿಸಿದ ID ಕಾರ್ಡ್ ಸಿಕ್ಕ ನಂತರ ಆಕೆ ಅದನ್ನು ಒಮ್ಮೆ ಪರಿಶೀಲಿಸ್ತಾಳೆ. 46 ವರ್ಷಗಳ ಅವಧಿಯಲ್ಲಿ ತಂದೆ 2 ಬಾರಿ ID ಕಾರ್ಡ್ ಕಳೆದುಕೊಂಡಿದ್ದರಿಂದ ಈ ಹೊಸ ಕಾರ್ಡನ್ನು ಎಂದಿಗೂ ಹೊರಗೆ ತೆಗೆದುಕೊಂಡೇ ಇರಲಿಲ್ಲ. ಕೃಷ್ಣವೇಣಿ ಆ ID ಕಾರ್ಡನ್ನು ತನ್ನ ಬ್ಯಾಗ್ನಲ್ಲಿಟ್ಕೊಂಡು ಮಲಗುವ ಕೋಣೆಯಿಂದ ಹೊರಡ್ತಾಳೆ. ಮಂದ ಗಾಜಿನ ಮೂಲಕ ಕೃಷ್ಣವೇಣಿ ಒಳಗೆ ಬಂದು ಹೊರಡುತ್ತಿರುವುದನ್ನು ಮಾಯಾ ಗಮನಿಸಿದ್ಲು. ಕೃಷ್ಣವೇಣಿಗೆ ಕಿರಿಕಿರಿ ಉಂಟು ಮಾಡಲು ಆಕೆ ತಾನು ಜೈ ಜೊತೆ ತುಂಬ ಖುಷಿ ಪಡುತ್ತಿರುವಂತೆ ನಟಿಸುತ್ತಾ ಮತ್ತೆ ದೊಡ್ಡದಾಗಿ ನರಳೋಕೆ ಶುರು ಮಾಡ್ತಾಳೆ. ಆ ಒಂದು ಅಸಹ್ಯಕರ ನರಳುವಿಕೆಯನ್ನು ಕೇಳಿ ಕೃಷ್ಣವೇಣಿ ತನ್ನ ನಡಿಗೆಯನ್ನು ನಿಲ್ಲಿಸ್ತಾಳೆ. ಆಕೆ ಬಾತ್ರೂಮ್ನತ್ತ ತಿರುಗಿ ಒಬ್ಬರ ಮೇಲೊಬ್ಬರು ಇದ್ದ 2 ಪರಿಚಿತ ವ್ಯಕ್ತಿಗಳನ್ನು ನೋಡಿ, ನಾನು ನನ್ನ ತಂದೆಯ ID ಕಾರ್ಡ್ ತೆಗೆದುಕೊಂಡೆ, ಈಗ ಹೊರಡ್ತಾ ಇದ್ದೀನಿ. ನೀವೇನು ಆತಂಕ ಪಡೋ ಅಗತ್ಯ ಇಲ್ಲ, ನಾನು ನಿಮ್ಮ ಮೋಜಿಗೇನು ಅಡ್ಡಿಪಡಿಸೋದೇ ಇಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ಹಾಗೂ ಕಳವಳ ತೋರುತ್ತಾ ಹೇಳಿದ್ಲು. ಮಾಯಾ ಕೋಪದಿಂದ, ನೀನು ನಾವು ಏನೋ ತಪ್ಪು ಮಾಡ್ತಿದ್ದೀವಿ ಅನ್ನೋ ಥರ ವರ್ತಿಸ್ತಿದ್ಯಾ? ನೀವಿಬ್ಬರು ಇಷ್ಟೋ ದಿನ ಪ್ರೀತಿಸ್ತಿದ್ದಾಗ ಈಗ ನಿನ್ನ ಮಾಜಿ ಗೆಳೆಯ ಇನ್ನೊಬ್ಬರ ಜೊತೆ ಇರೋದನ್ನು ಹೊರಗಿನಿಂದ ಕೇಳಿ ನಿನಗೆ ತಡೆಯಲು ಸಾಧ್ಯ ಆಗ್ತಾ ಇಲ್ವಾ? ನಿನ್ನ ಈ ನಾಚಿಕೆ ಇಲ್ಲದ ನಡವಳಿಕೆ ತುಂಬ ಆಸಕ್ತಿದಾಯಕವಾಗಿದೆ ಅಂತ ಹೇಳಿ ಕೂಗ್ತಾಳೆ. ಆಗ ಭವ್ಯ ಅಂದರೆ ಕೃಷ್ಣವೇಣಿ ಶಾಂತವಾಗಿ, ಕನಿಷ್ಠ ಪಕ್ಷ ನಿನ್ನೆ ರಾತ್ರಿ ನನ್ನ ಕೋಣೆಯಲ್ಲಿದ್ದ ವ್ಯಕ್ತಿ ಹೊರಗೆ ಯಾರೋ ಇದ್ದಾರೆ ಎಂದು ಕಾರಣಕ್ಕೆ ನಿನ್ನ ಜೈ ತರಹ ಇಷ್ಟೊಂದು ನಿರಾಳವಾಗಿ ಇರ್ತಾ ಇರಲಿಲ್ಲ ಎಂದು ತಿರುಗೇಟು ನೀಡ್ತಾಳೆ. ಕೃಷ್ಣವೇಣಿ ಮಾತನ್ನು ಕೇಳಿ ಜೈ ತನ್ನ ಮುಷ್ಟಿಯನ್ನು ಬಿಗಿಯಾಗಿ ಬಿಗಿದುಕೊಂಡು ಅಲ್ಲು ಕಡಿತಾನೆ. ಬಾಗಿಲಿನಿಂದ ಕೇಳಿದ ಆ ಗರ್ಜನೆಯಂಥ ನರಳಾಟ ಆತನಿಗೆ ನೆನಪಾಯಿತು. ಮಾಯಾ ನಿರಾಶೆಯಿಂದ ಕೃಷ್ಣವೇಣಿಯನ್ನು ನೋಡ್ತಾಳೆ. ಕೃಷ್ಣವೇಣಿ ಆತ್ಮವಿಶ್ವಾಸದ ಧ್ವನಿಯಿಂದ ಆಕೆಯ ಪ್ಲ್ಯಾನ್ ವಿಫಲವಾಗಿ ದೇಹವೆಲ್ಲ ಉರಿದಂತಾಗುತ್ತೆ. ಆಕೆ ಕೋಪದಿಂದ ಅಸಭ್ಯ ಹುಡುಗಿ ಅಂತ ಕಿರುಚ್ತಾಳೆ. ಆ ಒಂದು ಹಳೆಯ ಮನೆಯಿಂದ ಹೊರಬಂದ ನಂತರ ಕೃಷ್ಣವೇಣಿ ರಸ್ತೆಯಲ್ಲಿ ಹೋಗ್ತಿದ್ದ ಟ್ಯಾಕ್ಸಿಯನ್ನು ನಿಲ್ಲಿಸಿ ಹತ್ತುತ್ತಾಳೆ. ಆ ಮಾಯಾಗೆ ಜೈ ಹೇಳಿದಂತಹ ಮಾತುಗಳು ಆಕೆಯ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇದ್ವು. ಜೈನಂತಹ ವ್ಯಕ್ತಿಯ ಭಾವನೆಗಳು ಬೀದಿ ಪತ್ರಿಕೆಯಷ್ಟೇ ಅಗ್ಗವಾದವು. ಹತ್ತಿರ ಬರುವ ಯಾರಿಗಾದರೂ ಉಚಿತವಾಗಿ ಹಂಚುವ ಕೆಟ್ಟ ಬುದ್ಧಿ ಆತನದು ಎಂಬುದು ಕೃಷ್ಣವೇಣಿಗೆ ಸಂಪೂರ್ಣ ಅರಿವಾಯಿತು. ಟ್ಯಾಕ್ಸಿಯಲ್ಲಿ ಸುಸ್ತಾಗಿ ಹೊರಗಿದ್ದ ಕೃಷ್ಣವೇಣಿ ಆಯಾಸದಿಂದ ಬಹುತೇಕ ನಿದ್ರೆಗೆ ಜಾರ್ಬಿಡ್ತಾಳೆ. ಅಷ್ಟರಲ್ಲಿ ವಿಷ್ಣುವರ್ಧನ್ ಮಾಡಿದ ಫೋನ್ ಕರೆ ಆಕೆಯನ್ನು ಎಚ್ಚರಗೊಳಿಸ್ತು. ಆಕೆ ಫೋನ್ ಸ್ವೀಕರಿಸಿ ಮಾತನಾಡಿದ್ಲು. ಮತ್ತಿನ್ನೇನು ಅಂತ ಹೇಳಿ ವಿಷ್ಣುವರ್ಧನ್, ಇಂದು ಕಚೇರಿ ಕೆಲಸ ಮುಗಿದ ನಂತರ ನೀನು ನನ್ನ ಮನೆಗೆ ಊಟಕ್ಕೆ ಬರ್ತೀಯಾ? ನನ್ನ ಅಜ್ಜ, ನನ್ನ ತಾಯಿ ಮತ್ತು ನನ್ನ ಕುಟುಂಬದ ಎಲ್ಲ ಸದಸ್ಯರನ್ನು ನೀನು ಭೇಟಿ ಆಗಬೇಕಂತ ನಾನು ಬಯಸ್ತೀನಿ ಪ್ಲೀಸ್ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾನೆ. ಆದರೆ ಕೃಷ್ಣವೇಣಿಯ ಹಿಂಜರಿಕೆಯಿಂದನೇ ಮಾತನ್ನು ಕೇಳಿಸ್ಕೊಂಡ್ಲು. ಆಕೆಯ ಮನಸ್ಸಿನಲ್ಲಿ ಸಾವಿರಾರು ಚಿಂತೆಗಳು ಒಟ್ಟಿಗೆ ಸುಳಿದಾಡತೊಡಗಿದ್ವು. ಅವಳು ಮತ್ತು ಕೃಷ್ಣ ಸರಿಯಾಗಿ ಡೇಟಿಂಗ್ ಮಾಡಲು ಪ್ರಾರಂಭಿಸಿ ಕೇವಲ 2ನೇ ದಿನವಷ್ಟೇ ಆಗಿತ್ತು. ಇಷ್ಟು ಬೇಗನೆ ಆತನ ಇಡೀ ಕುಟುಂಬವನ್ನು ಊಟದ ಮೇಜಿನ ಬಳಿ ಭೇಟಿಯಾಗೋದು ಅಂದರೆ ತೀರಾ ಆತುರ ಅಂತ ಆಕೆಗೆ ಅನ್ನಿಸ್ತು. ನಿಜ ಹೇಳಬೇಕಂದ್ರೆ ಅಂತಹ ಒಂದು ದೊಡ್ಡದಾದ ಕುಟುಂಬವನ್ನು ಎದುರಿಸಲು ಆಕೆ ಇನ್ನೂ ಮನಸ್ಸಾರ ಸಿದ್ಧವೇ ಆಗಿರಲಿಲ್ಲ. ಜೊತೆಗೆ ಮತ್ತೊಂದು ಕಹಿ ಮತ್ತು ಕ್ರೂರ ಸತ್ಯವು ಆಕೆಯನ್ನು ಕಾಡ್ತಾ ಇತ್ತು. ವರುಣ್ ಕೇವಲ ರೂಪದಲ್ಲಷ್ಟೇ ಅಲ್ಲ, ಅಂತಸ್ತು ಮತ್ತು ಸಾಮರ್ಥ್ಯದಲ್ಲೂ ಆಕೆಯ ಕಲ್ಪನೆಗೂ ಮೀರಿದ ಎತ್ತರದಲ್ಲಿದ್ದನು. ಚಿಂತಿಸಬೇಡ, ವಾಸ್ತವವಾಗಿ ನಮ್ಮ ಕುಟುಂಬದಲ್ಲೂ ಸಹ ನಾನು ನಿನಗಿಂತ ವಯಸ್ಸಿನಲ್ಲಿ ತೀರಾ ದೊಡ್ಡವನೆಂದು ಅಲ್ಲ, ನಾವಿಬ್ಬರು ಬಹುತೇಕ ಒಂದೇ ಪೀಳಿಗೆಯವರು ಅಂತ ವಿಷ್ಣುವರ್ಧನ್ ಆಕೆಯ ಮನದಲ್ಲಿದ್ದ ಆತಂಕವನ್ನು ಗ್ರಹಿಸಿ ಪ್ರೀತಿಯಿಂದ ಸಮಾಧಾನ ಪಡಿಸ್ತಾನೆ. ಆತ ಇಷ್ಟೊಂದು ಪ್ರೀತಿಯಿಂದ ಕೇಳಿಕೊಂಡ ಮೇಲೆ ಭವ್ಯಾಳಿಗೆ ಅದನ್ನು ನಿರಾಕರಿಸೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆದರೆ ವಿಷ್ಣುವರ್ಧನ್ ಕರೆ ಮಾಡಿದ ಕ್ಷಣದಿಂದಲೇ ಕೃಷ್ಣ ಎದೆಯ ಮೇಲೆ ದೊಡ್ಡದೊಂದು ಕಲ್ಲು ಇಟ್ಟಂತಾಗಿ ಉಸಿರುಗಟ್ಟಿದ ವಾತಾವರಣ ಆಕೆಯನ್ನು ಆವರಿಸಿಕೊಂಡು ಬಿಡುತ್ತೆ. ಆತನ ಕುಟುಂಬವನ್ನು ಭೇಟಿಯಾಗಿ ಮಾತುಕತೆ ಮುಗಿಯೋವರೆಗೂ ಕೂಡ ಆ ಮನಸ್ಸಿನ ಭಾರ ಅನ್ನೋದು ಇಳಿಯೋದೇ ಇಲ್ಲ ನೋಡಿ ಎಂಬುದು ಆಕೆಗೆ ಸ್ಪಷ್ಟವಾಯಿತು.
ಅಷ್ಟರಲ್ಲಿ ಆಕೆ ಫೋನ್ ಪದೇ ಪದೇ ರಿಂಗಣಿಸೋಕೆ ಶುರುವಾಗುತ್ತೆ. ನೋಡಿದ್ರೆ ಅವೆಲ್ಲವೂ ಜೈಕುಮಾರ್ ಮಾಡ್ತಾ ಇರೋಂಥ ಕರೆಗಳೇ. ಕೃಷ್ಣ ಆ ಕರೆಗಳನ್ನು ಸ್ವೀಕರಿಸಲೇ ಇಲ್ಲ, ಹಿಂತಿರುಗಿ ಕರೆ ಮಾಡಲೂ ಇಲ್ಲ. ಆ ಕರೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾಳೆ. ಆ ಕ್ಷಣದಲ್ಲಿ ಭವ್ಯಾಳಿಗೆ ಅಂದರೆ ಕೃಷ್ಣವೇಣಿಗೆ ಮಾಯಾ ಮೇಲೆ ಒಂದು ರೀತಿಯ ಧನ್ಯವಾದದ ಭಾವನೆ ಮೂಡುತ್ತೆ. ಯಾಕಂದರೆ ಆಕೆ ತನ್ನನ್ನು ಕೆರಳಿಸಲು ಆಡಿದಂತಹ ಒಂದು ಅಸಖ್ಯರ ಆಟವೇ ಜೈನ ನಿಜ ಬಣ್ಣವನ್ನು ಬಯಲು ಮಾಡಿತು. ಸ್ವಲ್ಪ ಸಮಯದ ಮುಂಚೆ ಆ ಬಾತ್ರೂಮ್ನಲ್ಲಿ ನಡೆದಂತಹ ಆತ್ಮೀಯ ಹಾಗೂ ಅಸಹ್ಯಕರ ದೃಶ್ಯವನ್ನು ನೆನಪಿಸಿಕೊಂಡಾಗ ಕೃಷ್ಣಗೆ ಜೈಕುಮಾರ್ನ ಸಂಪೂರ್ಣ ಕೆಟ್ಟ ಮುಖ, ಒಂದು ಅವನ ನಿಜವಾದ ರೂಪ ಅನ್ನೋದು ಕಾಣಿಸಿಕೊಳ್ಳುತ್ತೆ. ಆತನ ಬಗ್ಗೆ ತನ್ನ ಮನಸ್ಸಿನಲ್ಲಿದ್ದ ಅಲ್ಪ ಸ್ವಲ್ಪ ಅಪರಾಧ ಪ್ರಜ್ಞೆ ಅಥವಾ ಉಳಿದುಕೊಂಡಿದ್ದ ಭಾವನೆಗಳು ಸಂಪೂರ್ಣವಾಗಿ ತೊರೆದು ಹೊರಬರಲು ಆಕೆಗೆ ಅದೊಂದು ಮಾರ್ಗವಾಗಿ ಹೋಗುತ್ತೆ. ಒಂದೆಡೆ ಕೃಷ್ಣ ಸಂಜೆ ವಿಷ್ಣುವರ್ಧನ್ ಮನೆಗೆ ಊಟಕ್ಕೆ ಹೋಗೋಕ್ಕೆ ಅಂತ ಒಪ್ಕೊಂಡ್ರೆ, ಇನ್ನೊಂದೆಡೆ ಭವನದಲ್ಲಿ ಹಿರಿಯ ರಾಜಮಾನರು ಉತ್ಸಾಹದ ತುದಿಯಲ್ಲಿದ್ದರು. ವರ್ಷದ ದೊಡ್ಡ ಹಬ್ಬವಾದ ದೀಪಾವಳಿಯನ್ನು ಆಚರಿಸುವುದಕ್ಕಿಂತ ಹೆಚ್ಚಿನ ಕಾತರ ಹಾಗೂ ಹುಮ್ಮಸ್ಸು ಅವರಲ್ಲಿ ಒಂದು ಕ್ಷಣ ಎದ್ದು ಕಾಣಿಸ್ತಾ ಇತ್ತು. ಎಲ್ಲವೂ ಅಂದುಕೊಂಡಂತೆ ನಡೆದು ಸರಿ ಹೋದರೆ ಮುಂದಿನ ವರ್ಷಕ್ಕಾಗುವಂತಹ ನಮ್ಮ ಈ ವಿಶಾಲ ಭವನದಲ್ಲಿ ಮತ್ತೊಬ್ಬ ಪುಟ್ಟ ಮೊಮ್ಮಗ ಓಡಾಡ್ತಾ ಇರ್ತಾನೆ ಎಂದು ಹಿರಿಯರು ಸಂಭ್ರಮದಿಂದ ತಮ್ಮ ಭವಿಷ್ಯದ ಕನಸನ್ನು ಹಂಚಿಕೊಳ್ತಾರೆ. ಹೇಳಿದ್ದಷ್ಟೇ ಅಲ್ಲದೆ ಹಿರಿಯರು ತಮ್ಮ ಕೈಲಿದ್ದ ಊರುಗೋಲಿನಿಂದ ಪಕ್ಕದಲ್ಲೇ ನಿಂತಿದ್ದಂಥ ರಾಹುಲ್ನ ಬೆನ್ನಿಗೆ ಪಟಾರ್ನೆ ಲಘುವಾಗಿ ಬಾರಿಸ್ತಾರೆ. ನೋಡು ನಿನ್ನ ಅಣ್ಣನನ್ನು, ನಿನಗೆ ಮದುವೆಯಾಗಲು ಮಗಳಿಲ್ಲ, ಗೆಳತಿಯೂ ಇಲ್ಲ, ಮಕ್ಕಳಂತೂ ದೂರದ ಮಾತು. ನೀನು ಸಂಪೂರ್ಣ ನಿಷ್ಪ್ರಯೋಜಕ. ಮಾತನಾಡುವುದು ಬಿಟ್ಟು ಹೋಗಿ ಮನೆ ಸ್ವಚ್ಛಗೊಳಿಸುವ ಕೆಲಸವನ್ನು ನೋಡು ಅಂತ ಹೇಳಿ ಗದ್ದರಿಸ್ತಾರೆ. ರಾಹುಲ್ ತನ್ನ ಬೆನ್ನನ್ನು ಸವರಿಕೊಳ್ಳುತ್ತಾ, ಅಜ್ಜ, ನಿಮ್ಮ 3ನೇ ಮೊಮ್ಮಗನಿಗೆ ಈಗಾಗಲೇ 29 ವರ್ಷ. ಆತನಿಗೆ ಇನ್ನೂ ಮದುವೆ ಆಗಿಲ್ಲ. ನೀವು ನನ್ನನ್ನು ಯಾಕೆ ಇಷ್ಟೊಂದು ಆತರ ಪಡಿಸ್ತಾ ಇದ್ದೀರಿ? ನಾನು ಆತನಿಗಿಂತ ಕೆಲವು ವರ್ಷ ಚಿಕ್ಕವನು ತಾನೇ. ಅದಿರಲಿ, ನಿಮ್ಮ ಹಳೆಯ ಪೀಠೋಪಕರಣಗಳೇ ನಿಮಗೆ ಹೆಚ್ಚು ಇಷ್ಟ. ಅವುಗಳನ್ನು ಎಂದಿಗೂ ಬದಲಾಯಿಸೋದಿಲ್ಲ ಎಂದು ಪಟ್ಟು ಹಿಡಿದಿದ್ದವರು ನೀವೇ ತಾನೇ ಅಂತ ಹೇಳಿ ನೆನಪಿಸ್ತಾನೆ. ನೀ ನನ್ನನ್ನು ಕೋಪದಿಂದಲೇ ಕೊಲ್ಲಲು ಪ್ಲ್ಯಾನ್ ಮಾಡ್ತಿದ್ಯಾ? ನಿನ್ನ ಅಸಂಬದ್ಧ ಮಾತುಗಳನ್ನು ತಕ್ಷಣವೇ ನಿಲ್ಲಿಸಿಬಿಡು ಅಂತ ಹೇಳಿ ಹಿರಿಯರು ತಮಾಷೆಯಾಗಿ ಕೋಪಗೊಂಡು ಮತ್ತೆ ಕೋಲಿನಿಂದ ಹೊಡೆಯೋಕೆ ಅಂತ ಹೇಳಿ ಹೋಗ್ತಾರೆ. ಅವರೆಲ್ಲರೂ ಕೂಡ ಕೃಷ್ಣ ಭವನಕ್ಕೆ ಹಿಂತಿರುಗ್ತಿದ್ದಂತೆಯೇ ರಾಹುಲ್ ಸೋಫಾದ ಮೇಲೆ ಆರಾಮವಾಗಿ ಕುಳಿತು ಮನೆ ಕೆಲಸದವರಿಗೆ ಆಜ್ಞೆಗಳನ್ನು ನೀಡಲು ಪ್ರಾರಂಭಿಸ್ತಾನೆ. ಹಿರಿಯರ ಮಾತಿನಂತೆ ಹಳೆಯ ನೆನಪಿನ ಕಾಫಿ ಟೇಬಲನ್ನು ತಕ್ಷಣವೇ ಬದಲಾಯಿಸಲಾಯಿತು. ಮೆತ್ತನೆಯ ಸಾಂಪ್ರದಾಯಿಕ ಕುರ್ಚಿಗಳನ್ನು ತೆಗೆದು ಹೊಸ ವಿನ್ಯಾಸದ ಕುರ್ಚಿಗಳನ್ನು ಜೋಡಿಸಲಾಯಿತು. ಊಟದ ಬೃಹತ್ ಮೇಜು ಮತ್ತು ಹಾಲ್ನಲ್ಲಿದ್ದಂಥ ಪ್ರತಿಯೊಂದು ವಸ್ತುವನ್ನು ಬದಲಾಯಿಸಿ ಆ ಹಳೆಯ ಸರಳ ಪೀಠೋಪಕರಣಗಳ ಜಾಗದಲ್ಲಿ ಅತ್ಯಂತ ಆಧುನಿಕ ಹಾಗೂ ಸುಂದರವಾದ ಸ್ಕ್ಯಾಂಡಿನೇವಿಯನ್ ಶೈಲಿಯ ಪೀಠೋಪಕರಣಗಳನ್ನು ಜೋಡಿಸಿ ಇಡೀ ಭವನಕ್ಕೆ ಹೊಸ ಕಳೆಯನ್ನೇ ತರಲಾಯಿತು. ಹಿರಿಯರು ಸಾಮಾನ್ಯವಾಗಿ ಯಾರಿಗೂ ಕೂಡ ಮುಟ್ಟಲು ಬಿಡದಿದ್ದಂತಹ ಪುರಾತನ ಪೀಠೋಪಕರಣಗಳನ್ನು ಸೇವಕರು ಪ್ಯಾಕ್ ಮಾಡಿ ಎಚ್ಚರಿಕೆಯಿಂದ ಗೋದಾಮಿಗೆ ಕೊಂಡೊಯ್ದರು. ಮಧ್ಯಾಹ್ನ ಸುಮಾರು 4 ಗಂಟೆಗೆ ರಾಹುಲ್ ಆದೇಶದ ಮೇರೆಗೆ ಸಭಾಂಗಣವನ್ನು ಸಂಪೂರ್ಣವಾಗಿ ನವೀಕರಿಸಲಾಗುತ್ತೆ. ಆದಿತ್ಯ ಶಾಲೆಯಿಂದ ಮನೆಗೆ ಮರಳುತ್ತಾನೆ. ಸಂಪೂರ್ಣವಾಗಿ ಬದಲಾದ ಸಭಾಂಗಣವನ್ನು ನೋಡುತ್ತಾ ಒಂದು ಕ್ಷಣ ದಿಗ್ಭ್ರಮೆಗೊಂಡು ನಿಲ್ತಾನೆ. ಅಜ್ಜ, ಏನಾಯಿತು? ನಮ್ಮ ಎಲ್ಲ ಉಪಕರಣಗಳು ಎಲ್ಲಿಗೆ ಹೋದವು ಅಂತ ಹೇಳಿ ಅವನು ಕೇಳ್ತಾನೆ. ನಿಮ್ಮ ತಂದೆ ಇಂದು ರಾತ್ರಿ ಒಂದು ಹುಡುಗಿಯನ್ನು ಮನೆಗೆ ಕರೆತರಲಿದ್ದಾರೆ. ಹಾಗಾಗಿ ಮೇಘ ಮತ್ತು ಆದಿತ್ಯ ಇಂದು ರಾತ್ರಿ ನಿಮ್ಮ ತಂದೆ ಮತ್ತು ಮುತ್ತಜ್ಜ ಹೇಳುವುದನ್ನು ನೀವು ಶಿಸ್ತಿನಿಂದ ಕೇಳಬೇಕು. ಯಾವುದೇ ಕಾರಣಕ್ಕೂ ಗಲಾಟೆ ಮಾಡುವಂಥದ್ದಾಗಲಿ, ಯಾವುದೇ ತುಂಟತನ ಮಾಡಬಾರದು, ಅವರಿಗೆ ಮುಜುಗರ ಆಗಲೇಬಾರದು, ಸರಿಯಾ ಅಂತ ಹೇಳಿ ಹಿರಿಯರು ಮುಖವೆಲ್ಲ ಮಂದಹಾಸದಿಂದ ಸುಕ್ಕುಗಟ್ಟುತ್ತಾ ಹೇಳ್ತಾ ಇದ್ದಾರೆ. ಆದರೆ ಮನಸ್ಸಿನ ಮೂಲೆಯಲ್ಲಿ ಈ ಇಬ್ಬರೂ ಮಕ್ಕಳು ತಮ್ಮ ಭವಿಷ್ಯದ ತಾಯಿಯನ್ನು ಎಲ್ಲಿ ದ್ವೇಷಿಸಿ ಬಿಡ್ತಾರೋ, ಮಲತಾಯಿ ಅಂದ್ಕೊಂಡ್ಬಿಡ್ತಾರೋ ಎಂಬ ಸಣ್ಣ ಭಯವು ಅವರಿಗೆ ಇತ್ತು. ಹುಡುಗಿಯೋ ಆ ಪುಟ್ಟ ಹುಡುಗ ಆದಿತ್ಯ ತನ್ನ ತಂಗಿಯತ್ತ ಆಶ್ಚರ್ಯದಿಂದ ನೋಡ್ತಾನೆ. ಅಜ್ಜ, ಅವಳ ಹೆಸರೇನು? ಮೇಘ ತನ್ನ ಮುತ್ತಜ್ಜನ ಕಾಲನ್ನು ಮುದ್ದಾಗಿ ತಬ್ಬಿಕೊಂಡು ಅವಳು ತಲೆ ಎತ್ತಿ ಬಾಲಿಶ ಧ್ವನಿಯಲ್ಲಿ ಕೇಳ್ತಾಳೆ. ಅವಳ ಹೆಸರು? ಅಜ್ಜ ಚಿಂತನಾಶೀಲವಾಗಿ ಹುಬ್ಬನ್ನು ಗಂಟಾಕ್ತಾರೆ. ತಮ್ಮ ಮೊಮ್ಮಗ ವಿಷ್ಣುವರ್ಧನ್ ಬಾತ್ರೂಮ್ನಲ್ಲಿ ಫೋನ್ನಲ್ಲಿ ಮಾತಾಡ್ತಿದ್ದಾಗ ಆ ಹೆಸರನ್ನು ಅರ್ಧ ಕೇಳಿದ್ದನ್ನು ನೆನಪಿಸಿಕೊಳ್ಳಲು ಯತ್ನಿಸಿದರು. ಏನೋ ಕೃಷ್ಣ ಅಂತ ಕಾಣ್ತದೆ ಅಂದರು. ಕೃಷ್ಣಕ್ಕನ? ಆದಿತ್ಯನ ಕಣ್ಣುಗಳು ಸಂತೋಷದಿಂದ ಅರಳಿದ್ವು. ಹಿರಿಯರು ಆಶ್ಚರ್ಯಚಕಿತರಾಗಿ ತಮ್ಮ ಪುಟ್ಟ ಮರಿ ಮೊಮ್ಮಗನ ಕಡೆಗೆ ಬಾಗಿ, ನಿನಗೆ ಈ ಕೃಷ್ಣಕ್ಕ ಮುಂಚೆ ಗೊತ್ತಾ ಎಂದು ಆತುರದಿಂದ ಕೇಳಿದ್ರು. ಹೌದೌದು ಅಂತ ಆದಿತ್ಯ ಗಟ್ಟಿಯಾಗಿ ಹೇಳ್ತಾನೆ. ಸುತ್ತಲೂ ಸೇವಕರು ಭವನದಲ್ಲಿ ಶೃಂಗರಿಸುವ ಗದ್ದಲದಲ್ಲಿ ಇದ್ದಾರೆ. ಆ ಒಂದು ಪುಟ್ಟ ಹುಡುಗ ತನ್ನ ಮುತ್ತಜ್ಜನ ಮುಂದೆ ನಿಂತು, ನಾವು ಈಗಾಗಲೇ ಕೃಷ್ಣ ಅಕ್ಕನ ಮನೆಗೆ ಹೋಗಿದ್ದೀವಿ. ಕೃಷ್ಣ ಅಕ್ಕ ನಮಗೆ ತುಂಬ ಒಳ್ಳೆಯವರು ಅನ್ನಿಸ್ತು. ನಮಗಾಗಿ ರುಚಿಕರವಾದ ಅಡುಗೆ ಮಾಡಿ ನೀಡಿದರು. ಆದರೆ ಅಪ್ಪ ಮಾತ್ರ ಹಠ ಮಾಡಿ ಅವರ ಮನೆಯಲ್ಲೇ ಉಳಿದುಕೊಂಡಿದ್ರು ಅಂತ ಹೇಳಿ ಬಾಲ್ಯದ ಮುಗ್ಧತೆಯಿಂದ ಒಂದು ರೀತಿ ಗುಟ್ಟನ್ನು ರಟ್ಟು ಮಾಡಿ ಬಿಸಾಕಿದ್ರು.
ಇನ್ನೊಂದು ವಿಷಾದವಿದೆ ಅಂತ ಹೇಳಿ ಅವನ ಪಕ್ಕದಲ್ಲಿದ್ದ ಮೇಘ ಉತ್ಸಾಹದಿಂದ ಸೇರಿಸ್ತಾಳೆ. ಕಳೆದ ಬಾರಿ ಅಪ್ಪ ನಮ್ಮನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ನಾವು ಮೂವರು ಭವ್ಯ ಅಕ್ಕನ ಕೋಣೆಯಲ್ಲಿ ಒಟ್ಟಿಗೆ ಮಲಗಿದ್ವಿ. ಅವರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಅದನ್ನು ಕೇಳಿ ಹಿರಿಯರು ತೀವ್ರ ಕುತೂಹಲದಿಂದ ಉಪ್ಪುಗಳನ್ನು ಮೇಲಕ್ಕೆತ್ತಿದ್ರು. ಏನೇನೇನು, ನಿಮ್ಮ ಅಪ್ಪ ಆರಂಭದಲ್ಲೇ ಅವಳೊಂದಿಗೆ ಮಲಗಿದ್ನೆ ಅಂತ ಹೇಳಿ ವಿಸ್ಮಯದಿಂದ ಎಲ್ಲರೂ ಬಾಯಿ ಬಿಟ್ಕೊಂಡು ಕೇಳ್ತಾ ಇದ್ದಾರೆ. ಇಬ್ಬರು ಪುಟ್ಟ ಮಕ್ಕಳು ತಲೆ ತೂಗಿ ಹಾಂ ಹಾಂ ಹೌದೌದು ಉತ್ಸಾಹದಿಂದ ಒಪ್ಪಿಕೊಂಡ್ರು. ಆದರೆ ಅಪ್ಪ ತುಂಬ ಕಿರಿಕಿರಿ ಮಾಡ್ತಾರೆ. ಅವರು ಯಾವಾಗಲೂ ಕೃಷ್ಣ ಅಕ್ಕನಿಗೆ ತುಂಬ ತೊಂದರೆ ಕೊಡ್ತಾರೆ. ಒಮ್ಮೆ ಅಂತೂ ಕೃಷ್ಣ ಅಕ್ಕ ಅಳುವಂತೆಯೇ ಮಾಡಿಬಿಟ್ಟಿದ್ರು ಅಂತ ಹೇಳಿ ಆದಿತ್ಯ ಕೃಷ್ಣಳ ಬಗ್ಗೆ ಚಿಂತೆ ಮಾಡುತ್ತಾ ಹೇಳ್ತಾನೆ. ಒಂದು ವೇಳೆ ಅವಳು ಈ ವಿಷ್ಣುವರ್ಧನ್ನ ಮದುವೆಯಾಗಿ ಜೀವನದುದ್ದಕ್ಕೂ ಹೀಗೆ ತೊಂದರೆ ಅನುಭವಿಸೋದಾದರೆ ಅವರು ಮದುವೆಯಾಗೋದಿರುವುದೇ ಒಳ್ಳೆಯದು ಅಂತ ಹೇಳಿ ಆ ಮಗುವಿಗೆ ಅನ್ನಿಸ್ತು. ಏನೇ ಇರಲಿ, ತನ್ನ ತಂದೆಯ ಕೋಪ ಹಠ ಆ ಮಗುವಿಗೆ ಒಳ್ಳೆಯದಾಗಿ ಕಾಣ್ತಾ ಇರಲಿಲ್ಲ. ಆ ಮುದುಕರು ತಮ್ಮ ಹೊಸ ಸ್ಯಾಂಡ್ನೇವಿಯನ್ ಶೈಲಿಯ ಸೋಫಾದ ಮೇಲೆ ಗಂಭೀರವಾಗಿ ನೆಟ್ಟಗೆ ಕುಳಿತುಕೊಂಡಿದ್ರು. ಅವರ ಎರಡು ಕೈಗಳು ಓರುಗೋಲುಗಳ ಮೇಲಿದ್ವು. ತಮ್ಮ ಮೊಮ್ಮಗ ವಿಷ್ಣುವರ್ಧನ್ಗೆ ಅವಳ ಕೃಷ್ಣನ ಮೇಲಿರೋದು ನಿಜವಾಗಿಯೂ ಎಂಥ ಭಾವನೆ ಆಳವಾಗಿದೆಯಾ ಎಂಬುದು ಅವರಿಗೆ ಈಗಷ್ಟೇ ಅರ್ಥವಾಗತೊಡಗಿತ್ತು. ಅದು ಶೇಖರ್ ಸಹ ಸುಧಾಳನ ಹೀಗೆ ಹಿಂಬಾಲಿಸಿ ಪ್ರೀತಿಸಿ ಆಕೆಗೆ ನೂರಾರು ಭರವಸೆಗಳನ್ನು ನೀಡಿ ಮನೆಗೆ ಕರೆತಂದು ಘಟನೆಗಳು ಆ ಹಿರಿಯರ ಮನಸ್ಸಿನನ್ನು ಪದೇ ಪದೇ ನೆನಪಿಸ್ತಾ ಇದ್ದಾವೆ. ಆದರೆ ಆ ದಿನ ಅತ್ಯಂತ ವಿಶೇಷವಾಗಿತ್ತು. ಆತ ತನ್ನ ತಾಯಿಯನ್ನು ಜಾಗರೂಕತೆಯಿಂದ ನೋಡಿಕೊಳ್ಬೇಕಾಗಿತ್ತು. ಆದ್ದರಿಂದ ಆಕೆ ಯಾವುದೇ ಗದ್ದಲ ಎಬ್ಬಿಸಬಾರದಾಗಿತ್ತು. ಏಕೆಂದರೆ ಬಲಿಪಶುವಾಗಿದ್ದ ಆಕೆಯ ಮಗ, ಇಬ್ಬರು ಮುಗ್ಧ ಮಕ್ಕಳು ನೋಡಲು ತುಂಬ ಸೌಮ್ಯವಾಗಿ ಕಾಣ್ತಾ ಇದ್ರು ಕೂಡ. ಈ ಶ್ರೀಮಂತ ಕುಟುಂಬದ ಒಳಗಿನ ದುಃಖದ ದೃಶ್ಯಗಳನ್ನು ಆ ಹುಡುಗಿ ನೋಡಲೇಬಾರದು ಎಂಬುದು ರಾಹುಲ್ನ ಒಂದು ಪರಮ ಉದ್ದೇಶವಾಗಿತ್ತು. ಶೇಖರ್ ಮದುವೆ ನಂತರ ಸುಧಾಳನ್ನು ತೀವ್ರವಾಗಿ ನೋಯಿಸಿದನೇ ಎಂಬುದು ಹಿರಿಯರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿಯೇ ಸುಧಾ ಆಗಾಗ್ಗೆ ಅಳ್ತಾ ಇದ್ಲು. ನೋಡ್ತಿದ್ದಾಗೆ ಆಕೆಯ ಜೀವನದ ಅರ್ಧದಷ್ಟು ಭಾಗ ಅಳುತ್ತಾ ನರಳುತ್ತಾ ಕೊರಗುತ್ತಾನೆ ಕಳೆದೋಯ್ತು. ತನ್ನ ಗಂಡ ಸತ್ತ ನಂತರವೂ ಸೊಸೆ ಸುಧಾ ಗತಕಾಲವನ್ನು ನೆನಪಿಸ್ಕೊಂಡಾಗಲೆಲ್ಲ ಕಣ್ಣೀರು ಹಾಕ್ತಾನೆ ಇರೋಳು. ಆ ಮುದುಕರಿಗೆ ತನ್ನ ಮಗನ ಕಟ್ಟುನಿಟ್ಟಾದ ಸ್ವಭಾವ ತಿಳಿದಿತ್ತಾದರೂ ಕೂಡ ಆತ ಆ ಮಟ್ಟಿಗೆ ದುಷ್ಟನಾಗಬಹುದು ಅಂತ ಹೇಳಿಬಿಟ್ಟು ಅವರು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈ ಬಾರಿ ಅವರಿಗೆ ತಮ್ಮ ಮೊಮ್ಮಗ ವಿಷ್ಣುವರ್ಧನ್ ಬಗ್ಗೆ ಏನೂ ತಿಳಿದಿರಲಿಲ್ಲ. ತಮ್ಮ ಮೊಮ್ಮಗ ಕೂಡ ತಂದೆಯಂತೆ ದುಷ್ಟನಾಗಿ ಆ ಮುಗ್ಧ ಕೃಷ್ಣವೇಣಿಯನ್ನು ಅಳುವಂತೆ ಮಾಡಿ ನೋವುಂಟು ಮಾಡಿಬಿಡ್ತಾನೋ ಏನೋ ಎಂಬ ತೀವ್ರವಾದ ಚಿಂತೆ ಈ ಕ್ಷಣದಲ್ಲಿ ಅವರಿಗೆ ಕಾಡೋಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ರಾಹುಲ್ ಮಹಡಿಯಿಂದ ಕೆಳಗೆ ಬಂದು ಅಮ್ಮ ಎಲ್ಲಿದ್ದಾರೆ ಅಂತ ಹೇಳಿ ಸೇವಕರನ್ನು ಕೇಳ್ತಾ ಇದ್ದಾನೆ. ಸರಿಯಾಗಿ ಆ ಕ್ಷಣದಲ್ಲಿ ಮಹಲಿನ ಪ್ರಮುಖ ಗೇಟಿನ ಬಳಿ ಕಪ್ಪು ಬಣ್ಣದ ಐಷಾರಾಮಿ ಮರ್ಸಿಡೀಸ್ ಕಾರ್ ಬಂದು ನಿಲ್ಲುತ್ತೆ. ಆ ಕಾರ್ನಿಂದ ಇಳಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವತಃ ಸುಧಾ ಅಮ್ಮ. ಮಧ್ಯಾಹ್ನವೇ ನೀವು ಏನು ಕುಡಿದಿದ್ದೀರಿ ಎಂದು ರಾಹುಲ್ ಆತಂಕದಿಂದ ಹೊರಗೆ ಹೊರಬರ್ತಾನೆ. ತತ್ತರಿಸುತ್ತಾ ಕಾರ್ನಿಂದ ಹೊರಬರುತ್ತಿದ್ದ ಸುಧಾಳನ್ನು ಮುಖ ಗಂಟು ಹಾಕೊಂಡು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಆತ ಇನ್ನೊಂದು ಕ್ಷಣ ತಡ ಮಾಡಿದ್ರು ಆಕೆ ಬಾಗಿಲ ಬಳಿಯೇ ಬಿದ್ದು ತಲೆಗೆ ಬಹುಶಃ ಪೆಟ್ಟು ಮಾಡ್ಕೊಂಡ್ಬಿಡ್ತಾ ಇದ್ಲು. ಸುಧಾ ನಿಧಾನವಾಗಿ ಕಣ್ಣು ತೆರೆದು ಮಗನನ್ನು ನೋಡಿ ಪ್ರೀತಿಯಿಂದ ಕೈ ಎತ್ತಿ ಆತನ ಮುಖ ಮುಡ್ತಾಳೆ. ಆಕೆ ಅರೆಮುಚ್ಚಿದ ಕಣ್ಣುಗಳಿಂದ ಮುಗುಳ್ನಗುತ್ತಾ, ನನ್ನ ಸುಂದರ ಮಗನೇ, ನೀನು ಆ ದುಷ್ಟ ಅನಿತಾಗಿಂತ ಕೆಟ್ಟವನಂತೂ ಅಲ್ಲ ಬಿಡು ಅಂತ ಹೇಳ್ತಾಳೆ. ಅಮ್ಮ, ನೀವು ತುಂಬ ಕುಡಿದಿದ್ದೀರಾ, ನಡೀರಿ ನಾನು ನಿಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ರಾಹುಲ್ಗೆ ನನ್ನ ತಾಯಿ ಕುಡಿದಾಗ ವಾತಾವರಣ ಹೇಗಿರ್ತದೆ ಎಂಬುದು ಚೆನ್ನಾಗಿ ತಿಳಿದೇ ಇತ್ತು. ಈ ಕುಟುಂಬದಲ್ಲಿ ಎಂದಿಗೂ ಕೂಡ ಶಾಂತವಾದ ಒಂದು ಶಾಂತಿ ದಿನವೂ ಇರಲಿಲ್ಲ. ನಾನು ತುಂಬ ತೊಂದರೆಯಲ್ಲಿದ್ದೇನೆ, ನನ್ನನ್ನು ತಡೆಯಬೇಡ. ಬಾಗಿಲಿನ ಹತ್ತಿರ ಬರ್ತಿದ್ದಂಗೆ ಸುಧಾ ಇದ್ದಕ್ಕಿದ್ದಂತೆ ತನ್ನ ಮಗ ರಾಹುಲ್ಗೆ ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಹೊಡಿತಾ ಇದ್ದಾಳೆ. ಆತನ ಹಿಡಿತದಲ್ಲಿ ಬಿಡಿಸಿಕೊಂಡು ಕೋಪದಿಂದ ಕಿರಿಸ್ತಾಳೆ. ನೀನು ಆ ಜನರ ಜೊತೆ ಸೇರ್ಕೊಂಡಿದ್ಯಾ? ನಿನ್ನ ಈ ಕುಡುಕ ತಾಯಿಯನ್ನು ನೋಡಿ ನಿನಗೆ ನಾಚಿಕೆ ಆಗ್ತಿದ್ಯಾ? ಏನು ಕತೆ? ರಾಹುಲ್, ಕಣ್ಣು ತೆರೆದು ಎಚ್ಚರಿಕೆಯಿಂದ ನೋಡು. ನಾನು ನಿನ್ನ ನಿಜವಾದ ತಾಯಿ ಅನಿತಾ ಎಂಬ ಆ ಹೆಂಗಸು ನನ್ನ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ಲು. ಗೊತ್ತು ಅಮ್ಮ, ನನಗೆ ಎಲ್ಲವೂ ಗೊತ್ತು. ನಾನೀಗ ನಿನ್ನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಪ್ರಶಾಂತವಾಗಿ ಮಲಗಿಸ್ಬಿಡ್ತೀನಿ, ಸರಿಯೇ? ನಿನ್ನ ಮುದ್ದು ಮಗ ನಿನಗೆ ತಲೆನೋವು ಬರ್ತದೆ ಅಂತ ಚಿಂತಿಸ್ತಾ ಇದ್ದಾನೆ ಅಷ್ಟೆ ಎಂದು ರಾಹುಲ್ ಆಕೆಯನ್ನು ಶಾಂತಗೊಳಿಸಲು ತನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾನೆ. ಮಗ ಪ್ರೀತಿಯಿಂದ ಧೈರ್ಯ ತುಂಬುತ್ತಿರುವುದನ್ನು ನೋಡಿ ಸುಧಾ ತಲೆ ಆಡಿಸ್ತಾಳೆ. ಮಧ್ಯರಾತ್ರಿಯ ನಿದ್ರೆಯಲ್ಲಿದ್ದಂತೆ ಆಕೆಯ ಕಣ್ಣುಗಳು ಅರೆ ಮುಚ್ಚಿದ್ವು. ರಾಹುಲ್ ಆಕೆಯನ್ನು ನಿಧಾನವಾಗಿ ಆಸರೆ ನೀಡಿ ಮಹಣಿಯ ಕೋಣೆಗೆ ಅಂತ ಹೇಳಿ ಕರೆದೊಯ್ತಾನೆ. ಅವರಿಬ್ಬರು ಮೇಲಕ್ಕೆ ಹೋಗುವುದನ್ನೇ ನೋಡ್ತಿದ್ದಂಥ ಹಿರಿಯರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ಚಿಕ್ಕಂದಿನಿಂದಲೂ ಕೂಡ ಇಂತಹ ಕಹಿ ದೃಶ್ಯಗಳನ್ನು ನೋಡಿ ಹೊಕ್ಕೊಂಡಿರುವಂತಹ ಇಬ್ಬರು ಪುಟ್ಟ ಮಕ್ಕಳು ಒಬ್ಬರನ್ನೊಬ್ಬರು ಮೌನವಾಗಿ ನೋಡಿಕೊಂಡು ತಾವು ಮೇಲಕ್ಕೆ ಹೆಜ್ಜೆಯನ್ನು ಹಾಕ್ತಾ ಇದ್ರು ಕೂಡ.
ಮಹಡಿಯ ಕೋಣೆಗೆ ಹೋದ ನಂತರ ಮಕ್ಕಳಿಬ್ಬರು ಶಿಸ್ತಿನಿಂದ ಸ್ನಾನವನ್ನೆಲ್ಲ ಮಾಡಿಕೊಂಡು ಹೊಸ ಬಟ್ಟೆಗಳನ್ನು ಧರಿಸ್ಕೊಳ್ತಾರೆ. ಭವ್ಯ ಅಕ್ಕನನ್ನು ಸ್ವಾಗತಿಸಲು ಆದಿತ್ಯ ತಕ್ಷಣವೇ ತನ್ನ ಚಿಕ್ಕಪ್ಪನ ಕೋಣೆಗೆ ಅಂತ ಹೇಳಿ ಹೋಗಿ ಅಲ್ಲಿದ್ದ ಒಂದು ಬಾಟಲ್ ಹೇರ್ ಆಯಿಲನ್ನು ತೆಗೆದುಕೊಂಡು ಸಿದ್ಧನಾಗ್ತಾನೆ. ಕೃಷ್ಣವೇಣಿ ಭವನದ ವಿಶಾಲವಾದ ತೋಟದಲ್ಲಿ ರಾತ್ರಿಯ ತಂಪು ಗಾಳಿ ಕೂಡ ಬೀಸ್ತಾ ಇತ್ತು. ಕೃಷ್ಣವೇಣಿ ಮತ್ತು ಮಕ್ಕಳು ಊಟದ ನಂತರ ಸಭಾಂಗಣದಲ್ಲಿ ಹಿರಿಯರ ಜೊತೆ ಮಾತಾಡ್ತಾ ಕುಳಿತುಕೊಳ್ತಿದ್ದಾಗ ವಿಷ್ಣುವರ್ಧನ್ ಮೆಲ್ಲನೆ ಹೊರಗಿನ ಊದೋಟಕ್ಕೆ ಅಂತ ಹೇಳಿ ಬರ್ತಾನೆ. ಸ್ವಲ್ಪ ಸಮಯದ ನಂತರ ಆತನ ತಾಯಿ ಕೃಷ್ಣವೇಣಿ ತಮ್ಮ ಮದ್ಯದ ಪ್ರಭಾವದಿಂದ ಸ್ವಲ್ಪ ಚೇತರಿಸಿಕೊಂಡು ಕೈಯಲ್ಲಿ ಕವಚದಂತೆ ಹೊದಿದ್ದ ಶಾಲನ್ನು ಸರಿಪಡಿಸಿಕೊಳ್ಳುತ್ತಾ ವಿಷ್ಣುವರ್ಧನ್ ನಿಂತಿದ್ದ ಜಾಗಕ್ಕೆ ನಡೆದು ಬರ್ತಾರೆ. ತಾಯಿ ಹೆಜ್ಜೆಯ ಸದ್ದು ಕೇಳಿ ವಿಷ್ಣುವರ್ಧನ್ ತಿರುಗಿ ನೋಡ್ತಾನೆ. ಇನ್ನು ಮಲಗಿಲ್ಲವೇ ಅಮ್ಮ, ದೇಹಕ್ಕೆ ವಿಶ್ರಾಂತಿ ಬೇಕಿತ್ತು ಅಂತ ಹೇಳ್ತಾನೆ. ವಿಷ್ಣುವರ್ಧನ್ ಆತನ ಧ್ವನಿಯಲ್ಲಿದ್ದಂತಹ ಕಾಳಜಿ ಗಾಂಭೀರ್ಯ ಎದ್ದು ಕಾಣ್ತಾ ಇತ್ತು. ಕೃಷ್ಣವೇಣಿ ಮಗನ ಪಕ್ಕದಲ್ಲಿಯೇ ನಿಂತು ಆತನ ಮುಖವನ್ನೇ ಕೆಕ್ಕರಿಸಿ ನೋಡ್ತಾರೆ. ಆಕೆಯ ಕಣ್ಣುಗಳಲ್ಲಿ ಕಹಿ ನೆನಪುಗಳ ನೋವು ಮತ್ತು ಮಗನ ಮೇಲಿನ ಅಪರಿಮಿತ ಪ್ರೀತಿ ಎರಡು ಎದ್ದು ಕಾಣಿಸ್ತಾ ಇದ್ವು. ವಿಷ್ಣು, ನೀನು ಆ ಹುಡುಗಿ ಕೃಷ್ಣವೇಣಿಯನ್ನ ಈ ಮನೆಗೆ ಕರೆದುಕೊಂಡು ಬಂದಿದ್ದೀಯ. ಆಕೆಯ ಕಣ್ಣುಗಳಲ್ಲಿ ನನಗೆ ನಿಷ್ಕಲ್ಮಶವಾದ ಮುಗ್ಧತೆ ಕಾಣಿಸ್ತದೆ. ಆದರೆ ನನಗಿರುವ ಒಂದೇ ಒಂದು ಭಯ ಅಂದರೆ ನೀನು ಕೂಡ ನಿನ್ನ ತಂದೆಯ ಆದಿಯನ್ನೇ ಹಿಡಿದು ಬಿಡ್ತೀಯಾ ಅಂತ. ಯಾವುದೇ ಕಾರಣಕ್ಕೂ ಒಂದು ಹೆಣ್ಣಿಗೆ ಮೋಸ ಮಾಡಬೇಡಪ್ಪ ಅಂತ ಗಂಡಲು ಬಿಗಿ ಹಿಡಿದು ಹೇಳಿದ್ರು. ವಿಷ್ಣುವರ್ಧನ್ ತಾಯಿಯ ಈ ಮಾತುಗಳನ್ನು ಕೇಳಿ ಕ್ಷಣಕಾಲ ಮೌನವಾದನು. ಆತನ ಕಣ್ಣುಗಳಲ್ಲಿ ತಂದೆಯ ನೆನಪಿನಿಂದ ಮೂಡಿದಂತಹ ತೀವ್ರ ಕೋಪ ಹಾಗೂ ತಾಯಿಯ ಮೇಲಿನ ಅನುಕಂಪ ಅನ್ನೋದು ಸ್ಪಷ್ಟವಾಗಿತ್ತು. ಆತ ತಾಯಿಯ ಎರಡೂ ಹೆಗಲುಗಳನ್ನು ಹಿಡಿದು ನೇರವಾಗಿ ಆಕೆಯ ಕಣ್ಣುಗಳನ್ನು ನೋಡ್ತಾನೆ. ಅಮ್ಮ, ಕೃಷ್ಣವೇಣಿ ಭವನದಲ್ಲಿ ನೀವು ಅನುಭವಿಸಿದ ನರಕ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೆನಪಿದೆ. ತಂದೆ ನಿಮಗೆ ಎಸಗಿದ ದ್ರೋಹ, ಕೊಟ್ಟ ನೋವು ಪ್ರತಿಯೊಂದಕ್ಕೂ ನಾನು ಸಾಕ್ಷಿಯಾಗಿದ್ದೇನೆ. ನಿಮ್ಮ ನೋವನ್ನು ನೋಡಿ ನಾನು ನೋವುಪಟ್ಟಿದ್ದೇನೆ. ಆದರೆ ನನ್ನನ್ನು ಅವರ ಜೊತೆ ಎಂದಿಗೂ ಹೋಲಿಸಬೇಡಿ ಅಮ್ಮ ಅಂತ ವಿಷ್ಣುವರ್ಧನ್ ಆವೇಶದಿಂದ ಆದರೆ ಸ್ಪಷ್ಟವಾಗಿ ಹೇಳ್ತಾನೆ. ನನಗೆ ಭಯವಾಗ್ತಿದೆ ವಿಷ್ಣು. ಈ ಕುಟುಂಬದ ರಕ್ತದಲ್ಲೇ ಅಧಿಕಾರ, ಕ್ರೌರ್ಯ ಇದೆ. ನಾಳೆ ದಿನ ಆ ಮುಗ್ಧ ಹುಡುಗಿ ಕೂಡ ನನ್ನಂತೆ ದಿನವೂ ಕಣ್ಣೀರು ಹಾಕಬಾರ್ದಲ್ವಾ ಅಂತ ಕೃಷ್ಣವೇಣಿ ಮಗನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ರು. ಅದು ಎಂದಿಗೂ ಸಾಧ್ಯವಿಲ್ಲ ಅಮ್ಮ. ವಿಷ್ಣುವರ್ಧನ್ ಆಕೆಯ ಕೈಯನ್ನು ತನ್ನ ಕೈಯಲ್ಲಿ ಒತ್ತಿ ಹಿಡಿದು ಭರವಸೆ ನೀಡ್ತಾನೆ. ಕೃಷ್ಣವೇಣಿ ಮನೆಗೆ ಬರುವಂಥದ್ದು ನನ್ನ ಹೆಮ್ಮೆಯಾಗಿ, ನನ್ನ ಜೀವವಾಗಿ. ಆಕೆ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಕೂಡ ಬರೋಕ್ಕೆ ನಾನು ಬಿಡೋದೇ ಇಲ್ಲ. ತಂದೆ ನಿಮಗೆ ಮಾಡಿದ ತಪ್ಪನ್ನು ನಾನು ಎಂದಿಗೂ ಕೃಷ್ಣಾಳಿಗೆ ಪ್ರೀತಿ ಕೊಡುವ ಮೂಲಕ ಈ ಕುಟುಂಬದ ಕಳಂಕವನ್ನು ತೊಳಿತೀನಿ. ಇದು ನಿಮ್ಮ ಮಗ ವಿಷ್ಣುವರ್ಧನ್ ಕೊಡುವಂಥ ಮಾತು. ಖಂಡಿತ ಕೃಷ್ಣ ಬರಲಿ, ಅವಳ ಮುಂದೆ ನನ್ನ ಪ್ರೀತಿ ಏನಂತ ನಾನು ವ್ಯಕ್ತಪಡಿಸ್ತೀನಿ. ಮಗನ ಧ್ವನಿಯಲ್ಲಿದ್ದ ಆ ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನು ಕಂಡು ಆಳವಾಗಿ ನಿಟ್ಟುಸಿರು ಬಿಟ್ಟು ಆಕೆ ಕಣ್ಣಂಚಿನಿಂದ ಜಾರಿದ ಕಣ್ಣೀರ ಹನಿಯನ್ನು ವಿಷ್ಣುವರ್ಧನ್ ಪ್ರೀತಿಯಿಂದ ಒರೆಸ್ತಾನೆ. ದೂರದಿಂದಲೇ ತಾಯಿ ಮಗನ ನಡುವಿನ ಭಾವನಾತ್ಮಕ ಸಂದರ್ಭವನ್ನು ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಿಷ್ಣುವರ್ಧನ್ ಮೇಲಿದ್ದ ಗೌರವ, ಪ್ರೀತಿ 100ರಷ್ಟು ಹೆಚ್ಚಾಗುತ್ತೆ. ನೋಡೋಣ ನಮ್ಮ ಕೃಷ್ಣ ಮನೆಗೆ ಬಂದ ಮೇಲೆ ಟ್ರೀಟ್ ಹೇಗಿರುತ್ತೆ, ಇನ್ನು ಮುಂದುವರೆದ ಭಾಗದಲ್ಲಿ ಏನೇನೆಲ್ಲ ಆಗ್ಬೋದು ಅಂತ. ಪ್ಲೀಸ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.